ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೇಖನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಮಾತು ಎತ್ತಿದ್ರೆ ಆ ಲಾಯರ್ ಅಮ್ಮನಿಗೆ ಫೋನ್ ಮಾಡ್ತೀಯಲ್ಲ, ಈಗಲೂ ಮಾಡಿ ಕೇಳು, ಹಿಂಗೆ ಮಾಡ್ತಾವನೆ ಅಟ್ಟಿಲಿ ಏನು ಮಾಡೋದು ಅಂತ. ಅದೇನೋ ಕಂಟೆಂಟು ಮಾಡಿ ಕೇಸ್ ಹಾಕ್ತಾರಲ್ಲ, ಆ ಥರ ಇದಕ್ಕೂ ಯಾವುದಾದ್ರೂ ಕೇಸ್ ಹಾಕಕ್ಕೆ ಹೇಳು. ಮಾಡೋಕ್ಕಾಗಕ್ಕಿಲ್ಲ, ಯಾಕೆ ಹೇಳು? ಕೋರ್ಟು ಹಂಗೆಲ್ಲ ಹೇಳಿಲ್ಲ. ಹಂಗೆ ನಾನು ಇದನ್ನೆಲ್ಲ ಮಾಡಬಾರ್ದು ಅಂತಂದರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಇಲ್ಲ ಸುಮ್ಕೆ ನೀನು ಇಷ್ಟ ಬಂದಂಗೆ ನೀನು ಬದುಕೋ, ನನಗಿಷ್ಟ ಬಂದಂಗೆ ನಾನು ಬದುಕಂತೀನಿ ಅಟ್ಟಯ್ಯ. ನೋಡು, ಈಗ ನೀನು ಸುಮ್ಕೆ ನನಗೆ ತೊಂದರೆ ಕೊಡಬೇಡ. ನೀನು ಅದೇನು ಕಿಸ್ದು ದಬ್ಬಕ್ಕೊಂತ ಇದೆಯೋ ದಬ್ಬಕ್ಕ ಹೋಗು ಅಂತ ಭದ್ರ ಹೇಳ್ತಾನೆ. ನೋಡಿ, ಅತ್ತೆ ಮೇಲೆ ಇರೋ ಕೋಪನ ಕೊಚ್ಚೆ ಮೇಲೆ ತೋರಿಸಿದ್ರು ಅಂದಂಗೆ ನನ್ನ ಮೇಲೆ ಇರೋ ಕೋಪನ ನೀವು ಕುಡ್ದು ನೀವು ಆರೋಗ್ಯ ಹಾಳು ಮಾಡ್ಕೋಬೇಡಿ ಅಂತ ವಿದ್ಯೆ ಹೇಳ್ತಾಳೆ. ಓಹೋ, ನೀತಿ ಪಾಠ ಅದು ಈ ಭದ್ರಂಗೆ. ಈ ಬೋಧನೆನೆಲ್ಲವ ಯಾರಾದರೂ ಕೈ ಕಟ್ಕೊಂಡು ನಿಂತಿರ್ತಾರಲ್ಲ ಅವ್ರ ತವ ಹೇಳೋಗು, ಅಂತವ ಅಲ್ಲ ಅಂತ ಹೇಳಿ ಮತ್ತೆ ಕುಡಿತಾ ಇರ್ತಾನೆ ಭದ್ರ ಕುತ್ಕೊಂಡು. ನೋಡು ಕಂದ, ಒಳ್ಳೇದು ಯಾರಿಗೂ ಬೇಕಾಗಿಲ್ಲ, ಒಳ್ಳೆ ಮಾತು ಯಾರಿಗೂ ಹಿತವಾಗಿರೋಕ್ಕಿಲ್ಲ. ಅದಕ್ಕೆ ನೀನು ನಮ್ಮಪ್ಪನಂಗೆ ನಿಮ್ಮಪ್ಪನಂಗೆ ಆಗಬೇಡ. ಕುಡಿಯೋದು ಕಲಿಯೋದು ಬೇಡ, ನೀನು ಒಳ್ಳೇದನ್ನು ಮಾತ್ರ ಕೇಳಿಸ್ಕೊಂಡು ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಭದ್ರ ಹಿಂಗೆಯ ನಿನ್ನ ಮಗುನ ಎದೆ ಬಡಿತಾ ಕೇಳಿಸ್ಕ ಅಂತ ನನ್ನ ಕಿವಿನ ಅವಳು ಹೊಟ್ಟೆ ಮೇಲೆ ಮಡ್ಕೊಂಡು ನನ್ನ ಕಿವಿಗೆ ಹೂವು ಮುಡಿಸಿ ಮೋಸ ಮಾಡಿದ್ದಲ್ದೇ ಈಗ ಒಳ್ಳೊಳ್ಳೆ ಮಾತಾಡ್ತಾ ಇರೋದು ಅಂತ ಭದ್ರ ಹೇಳ್ತಿರ್ತಾನೆ. ನಾನು ತಪ್ಪು ಮಾಡಿದ್ದಕ್ಕೆಯ ನಾನು ನಿಮ್ಮ ಹತ್ರ ಸಾಕಷ್ಟು ಸಲ ಕ್ಷಮೆ ಕೇಳಿದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಭದ್ರ ನಗದ್ಬಿಟ್ಟು, ಏನು ಕ್ಷಮೆಯ? ಸುಮ್ಕೆ ತಲೆ ಕೆಡಿಸ್ಬೇಡ, ಮರ್ಯಾದೆಯಿಂದ ಇದ್ಬಿಡು ಅಂತ ಭದ್ರ ಹೇಳಿ ಕುಡಿತಿರ್ತಾನೆ. ಇತ್ತ ಪಬ್ಬಲ್ಲಿ ಕಣ್ಮಣಿ ಜ್ಯೂಸ್ ಕುಡಿತಾ, ಪಬ್ ಅಂದರೆ ಕಲರ್ಫುಲ್ ದುನಿಯಾ ಅಂತ ಹೇಳೋದನ್ನು ಕೇಳಿ ಏನಿರ್ಬೋದಪ್ಪ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಜವಾಗ್ಲೂ ಇದು ಒಂಥರ ಬೇರೆ ಪ್ರಪಂಚನೆಯ ಅಂತ ಅನ್ಕೊತಿರ್ತಾಳೆ ಕಣ್ಮಣಿ ಮನಸ್ಸಿನಲ್ಲಿ. ಇತ್ತ ರಾಕೇಶ ಹೊರಗಡೆ ಹಟ್ಟಿವರೆಗೆಲ್ಲ ಸುಳ್ಳೇಳಿ ಬರಬೇಕಾಗಿತ್ತೆ. ಇವರು ಅತಿಯಾದ ಸುಳ್ಳಿಂದ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನಪ್ಪ ಕತೆ, ಏನಾದರೂ 4 ಜನಕ್ಕೆ ಗೊತ್ತಾದರೆ ಗೌಡ್ರ ಮರ್ಯಾದೆ ಏನಾಗಬೇಡ ಅಂತ ರಾಕೇಶ ಅನ್ಕೊತಿರ್ತಾನೆ ಮನಸ್ಸಿನಲ್ಲಿ. ಇತ್ತ ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಕೂತಿರ್ತಾರೆ. ಇತ್ತ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಚಿತ್ರನೂ ಈಶ್ವರಿ ಮಾತಾಡ್ತಿರ್ತಾರೆ. ಚಿತ್ರ, ಮರವಾದೆ ಹೋಗ್ಬೇಕು ಅಂತ ತಾನೇ ಇಟ್ಟೆಲ್ಲ ಮಾಡ್ತಿರೋದು ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ ಕಣವ್ವ, ನ್ಯೂಸ್ ಚಾನಲ್ ಅವ್ರಿಗೆ ಸುದ್ದಿ ಮಾಡಿಸಿದ್ದಿ ಸರಿ, ಪೊಲೀಸವ್ರಿಗೆ ಅಲ್ಲಿ ಡ್ರಗ್ಸ್ ಪಾರ್ಟಿ ನಡೀತೈತಂತ ಸುಳ್ಳು ಸುದ್ದಿ ಹೇಳಿದ್ದಿ ಸರಿ, ಆದರೆ ಈಗ ಅದನ್ನೆಲ್ಲ ಟಿವಿಲಿ ತೋರಿಸ್ಬೇಕು ಅಂತ ಹೊಂಟಿದೆಯಲ್ಲ, ಏನಾಗ್ತದವ್ವ ಅಂತಳೆ ಚಿತ್ರ. ಶಿವರಾಮೇಗೌಡನ ಮರ್ಯಾದೆ ಹೋಗ್ತದೆ, ಅವನ ಹೆಸರಿಗೆ ದೊಡ್ಡ ಕಳಂಕನೇ ಸುತ್ಕೊತದೆ ಕಣೆ ಪೆದ್ದಿ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ ಕಣವ್ವ, ಅಂಥದ್ದೇನು ಇಲ್ಲ ಅಂತ ಗೊತ್ತಾಗಿ ಸತ್ಯ ಹೊರಗೆ ಬಂದರೆ ಅಂತ ಚಿತ್ರ ಹೇಳ್ತಾಳೆ. ಹಂಗಾಗಕ್ಕೆ ಸಾಧ್ಯ ಇಲ್ಲ ಚಿತ್ರ, ಅಲ್ಲಿ 4 ಜನದ ಜೇಬಲ್ಲಿ ಡ್ರಗ್ಸ್ ಅದೆ, ಅದು ಸಿಕ್ಬಿದ್ರೆ ಸಾಕಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಅಲ್ಲ ಕಣವ್ವ, ಅವಳು ಡ್ರಗ್ಸು ತಗೊಂಡಿರೋಕ್ಕಿಲ್ಲ ಕಣವ್ವ ಅಂತ ಚಿತ್ರ ಹೇಳ್ತಾಳೆ. ಚಿತ್ರ, ಈಚಿಲ್ ಮರದ ಕೆಳಗಡೆ ಕುತ್ಕೊಂಡ್ರೆ ಸಾಕು ಕಣೆ, ಕುಡ್ದವನ ಬಿಟ್ಟವನ ಅಂತ ಯಾರಾದರೂ ಕೇಳಾರೆ? ಮಾಡೋದು ಬರೀ ಅಪಪ್ರಚಾರವೇ ತಾನೆ, ಪಾರ್ಟಿ ನಡೀತೈತೆ, ಅಲ್ಲಿ ಡ್ರಗ್ಸು ಐತೆ, ಶಿವರಾಮೇಗೌಡ್ರ ಮಗಳು ಅವಳೆ ಅನ್ನೋ ಸುದ್ದಿ ಸಾಕಲ್ವೇ, ಅವಳ ಹೆಸ್ರಿಗೆ ಕಳಂಕ ಬರೋಕ್ಕೆ ನಿಮ್ಮ ದೊಡ್ಡಪ್ಪನ ಮರವಾದಿ ಹೋಗೋಕ್ಕೆ ಅಂತ ಈಶ್ವರಿ ಹೇಳ್ತಾಳೆ. ಸರಿ ಕಣವ, ನನಗೀಗ ಎಲ್ಲ ಅರ್ಥ ಆಯಿತು, ಮತ್ತೆ ಯಾಕೆ ಸುಮ್ಮನೆ ಇದೆಯಾ, ಶುರು ಹಚ್ಕೋ ಅಂತ ಚಿತ್ರ ಹೇಳಿ ಈಶ್ವರಿ ಮತ್ತು ಚಿತ್ರ ಹೋಗಿ ಶಿವರಾಮೇಗೌಡ್ರ ಹತ್ರ ಹೇಳ್ತಾರೆ. ಇತ್ತ ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಭಾವ ಅಂತ ಕೂಗ್ತಾಳೆ ಈಶ್ವರಿ. ಏನಾಯಿತು ಅಮ್ಮ ಈಶ್ವರಿ ಅಂತಾನೆ ಶಿವರಾಮೇಗೌಡ. ಭಾವ, ನಮ್ಮ ಜಿಲ್ಲೆನಲ್ಲಿ ಡ್ರಗ್ಸ್ ನಡೀತೈತಂತೆ, ಪೊಲೀಸರು ದಾಳಿ ಮಾಡವ್ರಂತೆ, ಅದೇ ದೊಡ್ಡ ಸುದ್ದಿ ಆಗಿ ಕೂತದೆ. ಅದು ಅಲ್ಲದೆ ಯಾರೋ ಪ್ರಭಾವಿ ರಾಜಕಾರಣಿ ಮಗಳು ಈ ವಿಷಯದಲ್ಲಿ ಸಿಕ್ಕಿ ಬಿದ್ದಾವಳೆ ಅಂತ ಗಾಳಿ ಸುದ್ದಿ ಬೇರೆ ಹಬ್ಬೈತೆ ಅಂತ ಈಶ್ವರಿ ಹೇಳ್ತಾಳೆ. ಹೌದೇ ಚಿತ್ರ, ಹೊಸಿ ಟಿವಿ ಹಾಕವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಟಿವಿ ಹಾಕಿದ್ರೆ ಚಿತ್ರ ನ್ಯೂಸಲ್ಲಿ ಬೇರೆ ಏನೋ ಸುದ್ದಿ ಬರ್ತಾ ಇರುತ್ತೆ, ಯುದ್ಧದ ಬಗ್ಗೆ ಮತ್ತು ಮಳೆ ಬಗ್ಗೆ ಹೇಳ್ತಿರ್ತಾರೆ ನ್ಯೂಸಲ್ಲಿ. ಏನು ವಿಚಾರ ಆತೆ, ಏನು ಟಿವಿಲಿ ತೋರಿಸ್ತಿರೋದು ಅಂತಲೇ ವಿನಂತಿ ಯಾರೋ ಪ್ರಭಾವಿ ರಾಜಕಾರಣಿ ಮಗಳು ಡ್ರಗ್ಸ್ ವಿಷಯದಲ್ಲಿ ಸಿಕ್ಬಿದ್ದವಳಂತೆ ಅಂತ ಈಶ್ವರಿ ಹೇಳ್ತಾಳೆ. ಅಂಥದ್ದೇನು ಸುದ್ದಿನೇ ಇಲ್ವಲ್ಲ ಈಶ್ವರಿ ಅಂತ ಮೋಹನ ಟಿವಿ ನೋಡ್ಬಿಟ್ಟು ಹೇಳ್ತಾಳೆ. ಫೋನ್ ಮಾಡಿದವರು ಹಂಗೆ ಹೇಳಿದ್ರು ಅಕ್ಕ, ಅದನ್ನು ಬಂದು ಭಾವನ್ಗೆ ಹೇಳ್ದೆ ಅಟಯ್ಯ ನಾನು ಅಂತ ಹೇಳಿ ಕಣ್ಸನ್ನೆ ಮಾಡ್ತಿರ್ತಾಳೆ. ಫೋನ್ ಮಾಡೋಗು ಅಂತ ಚಿತ್ರಗೆ ಈಶ್ವರಿ. ಇತ್ತ ಚಿತ್ರ ಹೋಗಿ ಸುಭಾಷನ್ಗೆ ಫೋನ್ ಮಾಡ್ತಾ ಇರ್ತಾಳೆ. ಏನು ಚಿತ್ರಕ್ಕ ಅಂತಾನೆ ಸುಭಾಷ. ಲೇ ಸುಭಾಷ, ಟಿವಿಲಿ ಬೇರೆ ವಿಷಯ ಬರ್ತದೆ ಕಣೋ, ಆ ಪಾರ್ಟಿ ವಿಷಯನೇ ಬರ್ತಾ ಇಲ್ಲ ಅಂತ ಕೇಳ್ತಾಳೆ ಚಿತ್ರ. ಚಿತ್ರಕ್ಕ, ಮೀಡಿಯಾದವರು ಈಗ ಎಂಟ್ರಿ ಕೊಟ್ಟಾಯಿತು, ಈಗ ಶುರುವಾಗ್ತದೆ ನೋಡು ಆಟ, ಸರಿ ನೀವು ಟಿವಿ ನೋಡ್ತಾ ಇರಿ, ನಾನು ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ತೀನಿ ಅಂತ ಸುಭಾಷ ಹೇಳ್ತಾನೆ. ಸರಿ ಕಣ್ಲಾ, ನೀನು ಹುಷಾರು ಅಂತ ಚಿತ್ರ ಕಟ್ ಮಾಡಿ ಫೋನ್ನ ಬಂದು ನಿಂತ್ಕೊತಾಳೆ. ಮತ್ತೆ
ಇತ್ತ ಭದ್ರ ಮೋಸ ಮಾಡಲೆಂದು ನೀನು ಬಂದೆಯ ಅಂತ ಹಾಡು ಹೇಳ್ಕೊಂಡು ಕುಡಿತಾ ಇರ್ತಾನೆ. ಇದನ್ನ ನೋಡಿ ಬೇಜಾರು ಮಾಡ್ಕೊತಿರ್ತಾಳೆ ವಿದ್ಯಾ. ಆಗಳ ಉಪ್ಪಿನಕಾಯಿ ಖಾಲಿ ಅಂತ ಅಂದ್ಬಿಟ್ಟು ತಗೊಬರ್ತೀನಿ ಅಂತ ಅಂದ್ಬಿಟ್ಟು ಎದ್ದು ನಿಂತ್ಕೊತಾನೆ. ಬೀಳಕ್ಕಂತ ಹೋಗ್ತಾನೆ. ಭದ್ರ ಸ್ಟಡಿ ಕಣ್ಲಾ ಸ್ಟಡಿ ಅಂತ ಅಂದ್ಬಿಟ್ಟು ಮೋಸ ಮಾಡಲೆಂದು ನೀನು ಬಂದೆ ಅಂತ ಕೈ ತೋರಿಸಿ ವಿದ್ಯಾಗೆ ಹಾಡು ಹೇಳ್ತಿರ್ತಾನೆ ಭದ್ರ. ಮತ್ತೆ ಭದ್ರ ಉಪ್ಪಿನಕಾಯಿ ತಗೊಬಂದು ಕೂತ್ಕೊಂಡು, ಲೇ ಭದ್ರ ಸ್ಟಡಿ ಕಣ್ಲಾ, ಎಷ್ಟೇ ಕುಡಿದ್ರೂ ಯಾರಿಗೂ ಬೀಳೋದಕ್ಕೆ ಹೋಗ್ಬೇಡ, ಅದರಲ್ಲೂ ಈ ಮೋಸಗಾರರ ಮುಂದೆ ಮಾತ್ರ ಬೀಳಕ್ಕೆ ಹೋಗ್ಬೇಡ, ಹುಷಾರಾಗಿರ್ಬೇಕು ಅಂತ ಹೇಳಿ ಕುಡಿದ್ಬಿಟ್ಟು ಆಡ್ತಿರ್ತಾನೆ ಭದ್ರ. ಡ್ರಿಂಗ್ ಸುವಾಸನೆಗೆ ವಿದ್ಯಾಗೆ ವಾಮಿಟ್ ಬರ್ತೈತೆ. ಹೊರಗಡೆ ಹೋಗಿ ವಾಮಿಟ್ ಮಾಡ್ತಿರ್ತಾಳೆ ವಿದ್ಯಾ ಹೋಗಿದ್ದು ನೋಡಿ ಭದ್ರ ಅಷ್ಟೆಲ್ಲ ಮಾತಾಡ್ದವಾಗ ಎದ್ದೋಗ್ದಿದ್ದಳು. ಒಂದೇ ಒಂದು ಹಾಡಿಗೆ ಎದ್ದೋಗ್ಬಿಟ್ಲು. ನೋಡ್ಲಾ ಆಟ ಒಂದು ಕೆಟ್ಟದಾಗೈತಾ ನನ್ನ ಕಂಠ ಅಂತ ಹೇಳ್ಕೊಂಡು ನೋಡ್ಬಿಟ್ಟು ಹೋಗಿದ್ದು ವಾಂತಿ ಮಾಡೋದಕ್ಕ, ನಾನೆಲ್ಲ ನನ್ನ ಹಾಡು ಕೇಳಿ ಅನ್ಕಂಡೆ ಅಂತಿರ್ತಾನೆ ಭದ್ರ ಹೊರಗಡೆ ಬಂದು ನಿಂತ್ಕೊಳ್ತಾನೆ. ನೋಡ್ತಾ ಇರ್ತಾನೆ ವಾಮಿಟ್ ಮಾಡಿದ್ದನ್ನು. ಇತ್ತ ಅಜ್ಜಮ್ಮನನ್ನು ಮತ್ತೆ ಚಂಪ ನಡ್ಕೊ ಬರ್ತಾ ಇರ್ತಾರೆ ಇಬ್ರು. ನೋಡೆ ಬೆಳಗ್ಗೆ ಸ್ವಲ್ಪ ಹೊತ್ತು ರಾತ್ರಿ ಸ್ವಲ್ಪ ಹೊತ್ತು ಹಿಂಗೆ ನಡೆದಾಡಿದ್ರೆ ದೇಹ ದಿಣಿಸುತ್ತೆ ಅಂತ ಅಜ್ಜಮ್ಮ ಮಾತಾಡ್ಕೊಂಡು ಬರ್ತಿರ್ತಾರೆ. ಇಬ್ರು ವಿದ್ಯಾನ ನೋಡ್ತಾರೆ ವಾಮಿಟ್ ಮಾಡ್ತಾ ಇರೋದ್ರನ್ನ. ಲೇ ಇದ್ಯಾಕೆ ಇಷ್ಟೊತ್ತಿನಲ್ಲಿ ಹಿಂಗೆ ವಾಂತಿ ಮಾಡ್ತಾವಳಲ್ಲ ಅಂತ ಅಜ್ಜಮ್ಮ ಕೇಳ್ತಾಳೆ. ಇತ್ತ ಭದ್ರ ಅಲ್ಲ ಇವಳು ನಿಜವಾಗ್ಲೂ ವಾಮಿಟ್ ಮಾಡ್ತಾವಳ ಇಲ್ಲ ವಾಂತಿ ಮಾಡೋ ಥರ ನಾಟಕ ಮಾಡ್ತಾವಳ ಅಂತ ಅನ್ಕೊತಿರ್ತಾನೆ. ಅಮ್ಮಮ್ಮ ವಿದ್ಯಾಕ್ಕ ಹೊಸಿ ಜಾಸ್ತಿನೇ ವಾಮಿಟ್ ಮಾಡ್ತಾವ್ರೆ ಅಮ್ಮಮ್ಮ, ಅವ್ರಿಗೆ ಕಷ್ಟ ಆಗ್ತಾ ಇರ್ಬೋದು ಅಂತ ಚಂಪ ಹೇಳ್ತಿರ್ತಾಳೆ. ಅಲ್ಲ ಕಂಠ ಪೂರ್ತಿ ಕುಡ್ದು ನಾನೇ ಸ್ಟಡಿ ಆಗಿವ್ನಿ, ಇವಳು ಆಮ್ಲೆಟ್ ಹಾಕ್ತಾವಳಲ್ಲ, ಏನಾದರೂ ವಾಸನೆಗೆ ಏನಾದರೂ ನೆಶೆ ಏರ್ಬಿಡ್ತಾ ಕಣ್ಣಲ್ಲ ಅಂತ ಭದ್ರ ಅನ್ಕೊಂತಿರ್ತಾನೆ. ಏಯ್ ಈಗ ಅವಳು ಬಸ್ರಿ ಹೆಂಗ್ಸಲ್ವೇನೆ, ಇಂಥ ಟೈಮಲ್ಲಿ ತಲೆ ಸುತ್ತು ವಾಂತಿ ಬರೋದು ಸಹಜ ಅಲ್ವೇ, ನೋಡುವ ಇರು ಮಾರಯ್ಯ ಅಲ್ಲೇ ಅವನೆಲ್ಲ ಏನು ಮಾಡ್ತಾನೆ ಅಂತ ನೋಡೋಣ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಇತ್ತ ವಾಮಿಟ್ ಎಲ್ಲ ಮಾಡಿ ನೀರಿಂದ ತೊಳ್ಕೊಂಡು ವಿದ್ಯಾ ಮುಂದಕ್ಕೆ ಒಂದೆರಡು ಹೆಜ್ಜೆ ಇಡ್ತಾನೆ. ತಲೆ ಸುತ್ತ ಬಂದ್ಬಿಟ್ಟು ಬಿದ್ದೋಗ್ತಾಳೆ ವಿದ್ಯಾ ಬಿದ್ದಿದ್ದನ್ನು ನೋಡಿ ಅಯ್ಯೋ ವಿದ್ಯಾಕ್ಕ ಅಂತ ಚಂಪ ಓಡ್ ಬರ್ತಾಳೆ ಮುಂದಕ್ಕೆ. ಅಜ್ಜಮ್ಮ ಹಿಡ್ಕೊಂಡ್ಬಿಡ್ತಾಳೆ ಏಯ್ ಅಂತ ಚಂಪನ್ನು ಅಜ್ಜಮ್ಮ ಇಬ್ಬರು ಗಾಬರಿಯಿಂದ ನೋಡ್ತಾ ಇರ್ತಾರೆ. ಇತ್ತ ಭದ್ರನ್ನು ನೋಡ್ತಾ ಇರ್ತಾನೆ. ಇತ್ತ ಚಿಪ್ಸ್ ತಿನ್ಕೊಂಡು ಜ್ಯೂಸ್ ಕುಡ್ಕೊಂಡು ಕಣ್ಮಣಿ ಖುಷಿ ಪಡ್ತಾ ಇರ್ತಾಳೆ. ಇತ್ತ ನೀವು ಸರು ಒಳಗಡೆ ಹೋಗ್ಬೋದಾ ಅಂತ ಕೇಳ್ತಿರ್ತಾರೆ. ನೋ ಸರ್, ನಾವು ಒಳಗಡೆ ಹೋಗಲಿಲ್ಲ, ರೀಚ್ ಆಗಿದ್ದೀವಿ ಅಷ್ಟೇ, ಇನ್ನೂ ಪೊಲೀಸವ್ರು ಬಂದಿಲ್ಲ ಅಂತ ಹೇಳ್ತಿರ್ತಾರೆ ಪ್ರೆಸ್ ಅವರು. ಲೈವ್ಗೆ ಹೋಗೋದಕ್ಕೆ ಎಲ್ಲ ರೆಡಿ ಆಗಿದೆಯಲ್ವಾ ಅಂತ ಕೇಳ್ತಾರೆ. ಓಬಿವೇನು ಸ್ವಲ್ಪ ಡಿಸ್ಟೆನ್ಸಲ್ಲಿ ನಿಲ್ಸಿದ್ದೀವಿ, ಯಾಕಂದರೆ ಹತ್ರಕ್ಕೆ ಬಂದರೆ ಎಲ್ಲ ಅಲರ್ಟ್ ಆಗಿಬಿಡ್ತಾರೆ ನ್ಯೂಸವ್ರು ಬಂದವ್ರೆ ಅಂತ ಹೇಳ್ತಿರ್ತಾರೆ ನ್ಯೂಸವರು. ಇಲ್ಲಿ ರೈಡ್ ಆಗಿದ್ದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ ಸರ್ ಅಂತ ಹೇಳ್ತಿರ್ತಾಳೆ ಪ್ರೆಸ್ಸವರು. ಓಕೆ ಇಲ್ಲೆಲ್ಲ ರೆಡಿ ಇದೆ, ಅಲ್ಲಿ ರೈಡ್ ಆದ ತಕ್ಷಣ ನಾವಿಲ್ಲಿ ಲೈವ್ಗೆ ಹೋಗ್ತೀವಿ ಅಂತ ಹೇಳ್ತಿರ್ತಾರೆ ಪ್ರೆಸ್ಸವರು. ಪೊಲೀಸವ್ರು ಬರ್ತಾರೆ ಅಲ್ಲಿಗೆ. ಪೊಲೀಸವ್ರು ಬಂದಿದ್ದು ನೋಡಿ ನ್ಯೂಸವರು ಲೈವ್ಗೆ ಹೋಗ್ಬೋದು ಸರ್ ಅಂತ ಹೇಳ್ತಿರ್ತಾರೆ. ಇತ್ತ ಬ್ರೇಕಿಂಗ್ ನ್ಯೂಸ್, ಪಬ್ ಒಂದರಲ್ಲಿ ನಗರದಲ್ಲಿ ಪೊಲೀಸರ ದಾಳಿ, ನಿಷೇಧಕ ಮಾದಕ ವಸ್ತುಗಳೊಂದಿಗೆ ಡ್ರಗ್ಸ್ ಪಾರ್ಟಿ ನಡೀತೈತೆ ಅಂತ ಪೊಲೀಸರ ಕಾರ್ಯಾಚರಣೆ ನಡೀತಾ ಇದೆ ಅಂತ ನ್ಯೂಸಲ್ಲಿ ಹೇಳ್ತಿರ್ತಾರೆ. ಇತ್ತ ಪೊಲೀಸರು ವಿಚಾರಣೆ ಎಲ್ಲ ಮಾಡಿ ಅಲ್ಲಿ ಪಬ್ ಒಳಗಡೆ ಹೋಗ್ತಾರೆ. ಇತ್ತ ಪ್ರೆಸ್ಸವರು ಒಳಗಡೆ ಹೋಗ್ತಾರೆ. ಪೊಲೀಸರು ಒಳಗಡೆ ಹೋಗಿ ಈ ಪಬ್ನ ಯಾರ್ಯಾರು ಎಲ್ಲೆಲ್ಲೇ ಇರಬೇಕೋ ಅಲ್ಲೆಲ್ಲೇ ಇರಬೇಕು, ಈ ಪಬ್ನಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಮಗೆ ಇನ್ಫಾರ್ಮೇಷನ್ ಬಂದೈತೆ ಅಂತ ಪೊಲೀಸರು ಹೇಳ್ತಿರ್ತಾರೆ. ಇತ್ತ ಬ್ರೇಕಿಂಗ್ ನ್ಯೂಸ್, ಪ್ರಭಾವ ವ್ಯಕ್ತಿಗಳ ಮಕ್ಕಳು ಇದ್ದಾರೆ ಅಂತ ಹೇಳ್ತಿರ್ತಾರೆ ನ್ಯೂಸಲ್ಲಿ. ಅಲ್ಲ ಭಾವ, ಮಾಹಿತಿ ಇದೆ ಅಂದಮೇಲೆ ರಾಜಕಾರಣಿ ವ್ಯಕ್ತಿಗಳ ಮಕ್ಕಳು ಯಾರು ಅಂತ ಹೇಳ್ಬೇಕು ತಾನೆ. ನಮ್ಮ ಜಿಲ್ಲೆನಾಗೆ ರಾಜಕಾರಣಿಗಳು 8 ಜನ ಅವರೇ, ಸುಮ್ಮನೆ ಹಿಂಗೆ ಹೇಳ್ಕೊಂಡು ಕುತ್ಕೊಬಿಟ್ರೆ ಏನಾಗಬೇಕು, ನಮ್ಮಲ್ಲೂ ಮಕ್ಕಳಿಲ್ವೇ ಅಂತ ಈಶ್ವರಿ ಹೇಳ್ತಾಳೆ. ಈಶ್ವರಿ, ಇದು ಶಿವರಾಮೇಗೌಡನ ಮನೆ, ಇಲ್ಲಿನ ರೀತಿ ನೀತಿ ಎಲ್ರಿಗೂ ಗೊತ್ತು, ನಮ್ಮ ಮಟ್ಟಿಲಿ ಅಲ್ಗೋಗೋಂಥ ಮಕ್ಕಳು ಯಾರೂ ಇಲ್ಲ, ಸುಮ್ಕೆ ನಮ್ಮ ಮಟ್ಟಿ ಮಕ್ಕಳ ಮೇಲೆ ಏನೇನೋ ಮಾತಾಡಬೇಡ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನಿಮಗೆ ನಾವು ನೇರ ಪ್ರಸಾರ ಮಾಡ್ತಿದ್ದೀವಿ ಅಂತ ನ್ಯೂಸವರು ಹೇಳಿ ಅಲ್ಲಿರೋರ್ನೆಲ್ಲ ತೋರಿಸ್ತಿರ್ತಾರೆ ನ್ಯೂಸಲ್ಲಿ. ಇತ್ತ ನೋಡ್ಕೊಂಡು ನಿಂತಿರ್ತಾನೆ ಭದ್ರ ವಿದ್ಯಾ ಬಿದ್ದಿರೋದ್ರನ್ನ. ಅಲ್ಲ ಮಾಮ, ಅಲ್ಲಿ ವಿದ್ಯಾಕ್ಕ ಅಂತಿರ್ತಾಳೆ ಚಂಪಾ. ಏಯ್ ಅವಳ ಮಗ್ಲಲ್ಲಿ ಆ ಯಾರಡಿ ಇಲ್ವೇ, ಸುಮ್ಕಿರೆ ನೀನು ಅಂತಿರ್ತಾಳೆ ಅಜ್ಜಮ್ಮ. ಅಮ್ಮಮ್ಮ, ಮೊದಲೇ ವಿದ್ಯಾಕ್ಕನ ಮೇಲೆ ಅವ್ರಿಗೆ ಕೋಪ ಅದೆ ಅಂತ ಚಂಪಾ ಹೇಳ್ತಾಳೆ. ಏಯ್ ಎಂಡ್ರು ಕಷ್ಟದಲ್ಲಿ ಬಿದ್ದಾಗ ಗಂಡನ ಕೋಪ ಸಾಯ್ತದೆ, ಒಳಗಿರೋ ಪ್ರೀತಿ ಅವನಿಗೆ ಗೊತ್ತಿಲ್ಲದೆ ಹೊರಗೆ ಬರ್ತದೆ ಕಣೆ. ನೋಡು ಇವಾಗ ಅಂಥ ಟೈಮ್ ಬಂದದೆ, ಮ್ಯಾಕೆ ನಾವು ಅಲ್ಲಿಗೆ ಹೋಗಿ ತಡೆಯೋ ಪ್ರಯತ್ನ ಮಾಡಬಾರ್ದು, ಇಲ್ಲಿ ನಿಂತ್ಕೊಂಡು ನೋಡೋ ಕೆಲಸ ಮಾಡಬೇಕು ಆಟಯ್ಯ, ನೋಡು ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಇತ್ತ ಭದ್ರ ವಿದ್ಯಾ ಹತ್ರಕ್ಕೆ ಬಂದು, ಅಲ್ಲೇ ಇವಳೆ ಎದೊಳೆ, ಲೇ ನಿನಗೆ ಹೇಳ್ತಾ ಇರೋದು ಏನು ಆಟ ಆಡ್ತಾ ಇದೆಯಾ, ಎದೊಳ ಮ್ಯಾಕೆ ಅಂತ ಭದ್ರ ಎಬ್ಬರಿಸ್ತಿರ್ತಾನೆ.
ನೋಡು ನೋಡು ಎಷ್ಟು ಗಾಬರಿ ಆಗವನೆ ಅಂತ ಅಜ್ಜಮ್ಮ ಚಂಪಾ ನೋಡ್ತಿರ್ತಾರೆ. ಏಯ್ ನಿನ್ನ ಮೇಲೆ ನನಗೆ ಪ್ರೀತಿ ಇದ್ದದೋ ಇಲ್ವೋ ಅಂತ ತಿಳ್ಕೊಳಕ್ಕೆ ನಾಟಕ ಆಡ್ತಾ ಇದೀಯಾ? ನಿನಗೆ ಅಲ್ವಾ ಹೇಳ್ತಾ ಇರೋದು, ಮರ್ಯಾದೆಯಿಂದ ಕಂಡುಬಿಟ್ರೆ ಸರಿ, ಇಲ್ಲ ಅಂದರೆ ನಾಟಕ ಮಾಡ್ತಾ ಇದ್ದೀಯಾ ಅಂತ ಗೊತ್ತಾಯ್ತೋ, ಆಮೇಲೆ ಸರಿ ಇರೋಕ್ಕಿಲ್ಲ. ನೋಡೋ ಸುಮ್ಕೆ ನನ್ನ ಎದುರಿಸ್ಬೇಡ, ಕಂಡುಬಿಡು, ಎದ್ದಳ್ತೆಯೇ ಇಲ್ಲ 4 ಬಿಡ್ಲಾ ಅಂತ ಅಂದ್ಕೊಂಡು ಭದ್ರ ಗಾಬರಿ ಆಗ್ತಾ ಇರ್ತಾನೆ. ನೀರು ಒಂದು ಚೊಂಬು ತಗೊಬಂದು ಪಕ್ಕದಲ್ಲಿ ಇಟ್ಕೊಂಡು ತಲೆನೆತ್ತಿ ಅವನ ತೊಡೆ ಮೇಲೆ ಇಟ್ಕೊಂಡು ಭದ್ರನ ತೊಡೆ ಮೇಲೆ ಲೇ ಲೇ ಅಂತ ನೀರು ಚುಮ್ಸಿ ಎಬ್ಬರಿಸ್ತಿರ್ತಾನೆ ಭದ್ರ. ವಿದ್ಯಾ ವಿದ್ಯಾ ಅಂತ ಎಬ್ಬರಿಸ್ತಿರ್ತಾನೆ ಭದ್ರ. ಕಂಡುಬಿಡ್ತಾಳೆ ವಿದ್ಯಾ. ಇತ್ತ ಅಜ್ಜಮ್ಮ ನೋಡ್ದೇನೆ ಇದನ್ನೇ ಕಣೆ ಗಂಡ ಹೆಂಡ್ರ ಸಂಬಂಧ ಅನ್ನೋದು ಅಂತ ಚಂಪಾಗಿ ಹೇಳ್ತಿರ್ತಾಳೆ. ಇತ್ತ ವಿದ್ಯಾ ಭದ್ರನ ಮುಖ ನೋಡ್ತಾ ಇರ್ತಾಳೆ. ಲೇ ಯಾಕೆ ಹಂಗೆ ನೋಡ್ತಾ ಇದ್ದಿ, ನೀರು ಕುಡ್ದಿಯಾ ಅಂತ ಭದ್ರ ಹೇಳ್ತಾನೆ. ಸಡನ್ಗೆ ಎದ್ಬಿಟ್ಟು ಕೈ ಕಿತ್ಕೊಂಡು ಭದ್ರನ ಕೈಯೇ, ಮೊದಲು ದೂರ ಕುಂತ್ಕೊಳ್ಳಿ, ಗಬ್ಬನ ಆರ್ತಿದ್ದೀರಾ, ವಾಸನೆ ತಡೆಯೋಕ್ಕಾಗದೆ ಮೊದಲೇ ವಾಂತಿ ಮಾಡಿದ್ದೀನಿ ಅಂತ ವಿದ್ಯಾ ಹೇಳ್ತಾಳೆ. ನಾನು ಹಟ್ಟಿಯಲ್ಲಿ ತಂದಿಟ್ಕೊಂಡಿದ್ದೀನಿ ಆಟೆಯ, ನಾನೇನು ನಿನ್ನ ಕುಡಿಸ್ಲಿಲ್ವಲ್ಲ ಅಂತ ಭದ್ರ ಹೇಳ್ತಾನೆ. ಓಹೋಹೋ, ಕುಡ್ಸಕ್ಕೆ ಬಂದರೆ ಕೈ ಕೊಟ್ಕೊಂಡು ಸುಮ್ಮನೆ ಇದ್ಬಿಡ್ತೀನಿ ಅಂತ ವಿದ್ಯಾ ಹೇಳ್ತಾಳೆ. ಓಹೋ ಏನು ಮಾಡ್ಬಿಡ್ತೀಯೋ ಅಂತ ಭದ್ರ ಕೇಳ್ತಾನೆ. ಪ್ರಯತ್ನ ಮಾಡಿ ನೋಡಿ ಆಗ ಗೊತ್ತಾದದೆ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವಿಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.